ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಶಾ. ಇವತ್ತಿನ ವ್ಲಾಗ್ನಲ್ಲಿ ಎಕ್ಸ್ಕ್ಲೂಸಿವ್ ಅನ್ಬಾಕ್ಸಿಂಗ್ ವಿಡಿಯೋ ನೋಡೋಣ. ಸೊ ವ್ಲಾಗಿಂಗೋಸ್ಕರ ಒಂದು ಹೊಸ ಫೋನ್ ತೊಗೊಳ್ಳೋ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ, ವಿಚ್ ಇಸ್ ಲೈಕ್ iPhone 15. ಸೊ ಇಂಡಿಯಾದಲ್ಲಿ ನೋಡಿದ್ರೆ ಪ್ರೈಸ್ ತುಂಬಾ ಜಾಸ್ತಿ ಇತ್ತು. ಐ ವಾಂಟೆಡ್ ಇನ್ 1 TB ಇನ್ 15 Pro Max. ಸೊ ಆ್ಯಕ್ಚುಲಿ ನಮ್ಮ ಅಣ್ಣ US ಹೋಗಿದ್ರು ರೀಸೆಂಟ್ಲಿ, ಫಾರ್ಚುನೇಟ್ಲಿ ಅವ್ರ ಆಫೀಸಿಂದ. ಸೊ ಅಲ್ಲಿಂದ ತರ್ಸೋಣ ಅಂತ ಪ್ಲ್ಯಾನ್ ಮಾಡಿದೆ. ಯೂಶ್ವಲಿ ಪೀಪಲ್ ಬೈ ಫ್ರಮ್ ದುಬೈ ಅಲ್ವಾ, ಯಾರು ಫ್ರೆಂಡ್ ಹೋದ್ರೆ ಅಲ್ಲಿ ತರಿಸ್ತಾರೆ, ಬಿಕಾಸ್ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ. ಸೊ ಅದೇ ಮೇನ್ ರೀಸನ್. ಇಲ್ಲಿಂದ ನಿಮಗೆ ಕಂಪೇರ್ ಮಾಡಿದ್ರೆ ಯು ವಿಲ್ ಸೇವ್ ಲಾಟ್ ಆಫ್ ಮನಿ ಆ್ಯಕ್ಚುಲಿ. ಸೊ ನನ್ನ ಬಜೆಟ್ ಇತ್ತು ವಿತಿನ್ 1 lakh ಬರುತ್ತಾ ನೋಡೋಣ ಅಂತ. ಸೊ ಐ ಲುಕಿಂಗ್ ಫಾರ್ ಆ ರೇಂಜಲ್ಲಿ. ನನ್ನ ಹತ್ರ ಆಲ್ರೆಡಿ iPhone 11 ಇತ್ತು. ಇದಕ್ಕೆ ಮುಂಚೆ ಸ್ಟಾರ್ಟ್ ಮಾಡಿದಾಗ ಯೂಟ್ಯೂಬ್ ಚಾನಲ್ ಅದೇ ಯೂಸ್ ಮಾಡ್ತಾಯಿದ್ದೆ. ಒಳ್ಳೆ ಕ್ಲಾರಿಟಿ ಇತ್ತು. ಸೊ ಬೆಸ್ಟ್ ಪಾರ್ಟ್ ಏನಂದರೆ ನಿಮಗೆ ಇದು ಮೂವಿಂಗ್ ಎಲ್ಲ ಆಗುತ್ತಿಲ್ಲ ಕ್ಯಾಮ್ರಾದಲ್ಲಿ ಪ್ರಾಡಕ್ಟ್ಸ್ ತೋರಿಸುವಾಗ. ಸೊ ನಿಮಗೆ ಕಲರ್ ವೇರಿಯೇಷನ್ ಬರೋಲ್ಲ. ಸೊ ಕ್ಯಾಮ್ರಾ ವೈಸ್ ಸಖತ್ತಾಗಿದೆ. ಯೂಟ್ಯೂಬ್ಗೆ ಅಂತೂ ಬೆಸ್ಟ್ ಫೋನ್ ಅಂತ ಹೇಳ್ಬೋದು. ಸೊ ಆ್ಯಕ್ಚುಲಿ iPhone 11 ಆದಮೇಲೆ ನಾನು ವಿವೋ ಒಂದು ಫೋನ್ ತೊಗೊಂಡಿದ್ದೆ. ಅದು ಸ್ವಲ್ಪ ದಿನ ಯೂಸ್ ಮಾಡಿದೆ, ಲೈಕ್ ಕ್ಲೋಸ್ ಟು ಇವಾಗ 1.5 year ಆಯಿತು. ಬಟ್ ಮೂವಿಂಗ್ ಟೈಮ್ ಇವಾಗ ಮೂಮೆಂಟ್ ಇರುವಾಗ ಅದು ಕಲರ್ ಫೇಡ್ ಆಗುತ್ತೆ. ಸೊ ಆ್ಯಕ್ಚುಲ್ ಕಲರ್ ಏನಿದೆ ಪ್ರಾಡಕ್ಟ್ ಅದೇ ಚೇಂಜ್ ಮಾಡಿಬಿಡುತ್ತೆ. ಬಟ್ iPhone ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಒಳ್ಳೆ ಕ್ಲಾರಿಟಿ ಇರುತ್ತೆ ಕ್ಯಾಮ್ರಾ ವೈಸ್, ಆ್ಯಂಡ್ ಸೌಂಡು ಅಷ್ಟೇ ಸೂಪರ್ ಕ್ಲಿಯರ್ ಇರುತ್ತೆ. ನನಗೆ 1 TB ಅಷ್ಟು ಸ್ಟೋರೇಜ್ ಬೇಕಿತ್ತು. ಸೊ 1 TB 15 Pro ಮ್ಯಾಕ್ಸಲ್ಲಿ ಐ ವಾಂಟೆಡ್. ಬಟ್ ನನಗೆ ಕಲರ್ಸ್ ಇಷ್ಟನೇ ಆಗಿಲ್ಲ. ಐ ವಾಂಟೆಡ್ ಸಮ್ ಬ್ರೈಟ್ ಕಲರ್ಸ್. ಅಲ್ಲಿದ್ದೆಲ್ಲ ಬ್ಲ್ಯಾಕು, ಗ್ರೇ, ಪರ್ಲ್ ವೈಟು ಮತ್ತು ಟೈಟಾನಿಯಮ್. ಸೊ ಏನು ಮಾಡೋದು, ಫೈನಲಿ ಆಪ್ಷನ್ನೇ ಇಲ್ಲ ಅಂತ ಐ ವೆಂಟ್ ಫಾರ್ ವೈಟ್ ಕಲರ್. ಇದು ಆ್ಯಕ್ಚುಲಿ ಇಂಡಿಯಾದಲ್ಲಿ ವೆನ್ ಐ ಆರ್ಡರ್ಡ್, ಇಲ್ಲಿ ಪ್ರೈಸ್ ನೋಡಿದ್ರೆ ಇಟ್ ವಾಸ್ ಅರೌಂಡ್ ಲೈಕ್ 1,90,000 ಕ್ಲೋಸ್ ಟು 2 lakh ಏನೋ ಇತ್ತು. ಸೊ ಅಲ್ಲಿ ನನಗೆ ಓವರ್ ಆಲ್ ಟ್ಯಾಕ್ಸ್ ಎಲ್ಲ ಸೇರಿ 1,35,000 ಅಷ್ಟೇ ಆಯಿತು. ಸೊ ವಿಚ್ ಇಸ್ ಲೈಕ್ ಕ್ಲೋಸ್ ಟು 50,000-60,000 ನಾನು ಸೇವ್ ಮಾಡಿದೆ. ಸೊ ಅದೇ ಮೇನ್ ರೀಸನ್ ನಾನು US ಇಂದ ಫೋನ್ ಆರ್ಡ್ರ್ ಮಾಡಿ ತರಿಸಿದ್ದು. ಆ್ಯಂಡ್ ನನ್ನ ಸಿಸ್ಟರ್ ಸಹ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವರು ಆ್ಯಕ್ಚುಲಿ US ಇಂದ iPhone ತರಿಸಿದ್ರು. ಇಬ್ಬರು ಇವಾಗ ಫುಲ್ ಚಿಯರ್ಸ್ ಎಲ್ಲ ಮಾಡ್ತಾಯಿದ್ದೀವಿ. ಅದೇನೋ ಫೋಟೋ ಸೆಷನಲ್ಲಿ ನಡೀತಾ ಇದೆ ನೋಡಿ ಇವಾಗ. ಆ್ಯಕ್ಚುಲಿ ನಾನಂತೂ ಫುಲ್ ಫ್ಲೈಯಿಂಗ್ ವಿತ್ ಹ್ಯಾಪಿನೆಸ್ ಆ್ಯಂಡ್ ಫುಲ್ ಎಕ್ಸೈಟೆಡ್. ನಾನು ಆ್ಯಕ್ಚುಲಿ ತುಂಬ ವೆಯ್ಟ್ ಮಾಡ್ತಾಯಿದ್ದೆ ಫೋನ್ ಬರೋಕ್ಕೆ. ಸೊ ನಮ್ಮ ಅಣ್ಣ ಬರೋಕ್ಕೆ ಸ್ವಲ್ಪ ಡಿಲೇ ಆಯಿತು. ಸೊ ಫೈನಲಿ ಆ್ಯಕ್ಚುಲಿ ನಿಮಗೆ ಲಿಮಿಟೇಷನ್ ಕೂಡ ಇರುತ್ತೆ ಏರ್ಪೋರ್ಟಲ್ಲಿ, ಇಷ್ಟೇ ಫೋನ್ ತರಬೇಕು, ಇಷ್ಟೇ ಲ್ಯಾಪ್ಟಾಪ್ ತರಬೇಕಂತ. ಆ್ಯಂಡ್ ಡ್ಯೂ ಟು ದಿಸ್ ಆ್ಯಕ್ಚುಲಿ ನನ್ನ ಫೋನ್ ಬರೋಕ್ಕೆ ಸ್ವಲ್ಪ ಡಿಲೇ ಆಯಿತು. ಸೊ ಫೈನಲಿ ಐ ಹ್ಯಾವ್ ಗಾಟ್ ಇಟ್. ಐ ಆಮ್ ವೆರಿ ಹ್ಯಾಪಿ. ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು iPhone ಪ್ಲ್ಯಾನ್ ಮಾಡ್ತಾಯಿದ್ರೆ ಬೈ ಮಾಡೋಕ್ಕೆ, ಸೊ ಎಲ್ಲರಿಗೂ ಗೊತ್ತಿರುತ್ತೆ ದುಬೈಲಿ ಕಮ್ಮಿ ಇದೆ, ಬಟ್ ಆ್ಯಕ್ಚುಲಿ ನಿಮಗೆ US ಅಲ್ಲಿ ಸಹ ನಿಮಗೆ ಕಮ್ಮಿ ಸಿಗುತ್ತೆ ಅಂತ ಇನ್ಫಾರ್ಮೇಷನ್ ಕೊಡೋಕ್ಕೆ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವ್ಲಾಗ್. ಆ್ಯಂಡ್ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ರೆಗ್ಯುಲರ್ ಅಪ್ಡೇಟ್ಸ್ ಆ್ಯಂಡ್ ಫಾರ್ ಎಕ್ಸೈಟಿಂಗ್ ವೀಡಿಯೋಸ್. ಫೋನ್ ಬಂದ ತಕ್ಷಣ ನಮ್ಮ ಅಮ್ಮನ ಹತ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಇವಾಗ ಫೋನ್ ಅನ್ಬಾಕ್ಸ್ ಮಾಡಿದೆ. ಆ್ಯಕ್ಚುಲಿ ಈ ಫೋನ್ ಡುವಲ್ ಸಿಮ್ ಬರುತ್ತೆ, ಆ್ಯಂಡ್ ಈ ಸಿಮ್ ಮಾತ್ರ ಇದ್ರಲ್ಲಿ ಹಾಕೋಕ್ಕೆ ಸಾಧ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.